ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳಿನ ಸಂಚಿಕೆಯಲ್ಲಿ ಸೀತಾರಾಮ ಏನಾಗತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋಗಳನ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮೊದಲಿಗೆ ಸೀತಾ ಪ್ರಿಯಾ ಇಬ್ಬರು ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಆಗ ಪ್ರಿಯಾ ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಷಯ ಕೇಳಿ ಸೀತಾ ತುಂಬ ಬೇಜಾರಲ್ಲಿ, ಬಿಡು ಆದಷ್ಟು ಬೇಗ ಗುಡ್ ನ್ಯೂಸ್ ಕೊಡೋ ಹಾಗೆ ಆಗಲಿ ಅಂತ ಸೀತಾ ಹೇಳಿದಾಗ ಪ್ರಿಯಾ ಆ ಲಿಸ್ಟಲ್ಲಿ ನೀನೂ ಇದೆಯಾ ಅಂತ ಹೇಳ್ತಾಳೆ. ಸೀತಾ ಆ ಥರ ಏನಿಲ್ಲ, ಸಿಹಿ ನಮ್ಮ ಮಗಳು ಅಂತ ಬರೀ ರಾಮ್ ಅಷ್ಟೇ ಅಲ್ಲ, ಈ ಮನೆಯವರು ಕೂಡ ಒಪ್ಪಿದ್ದಾರೆ ಅಂತ ಹೇಳ್ತಾಳೆ. ಇನ್ನು ಮನೆಯಲ್ಲಿ ಎಲ್ಲರೂ ಸೀತಾಳ ಭಜನೆ ಕೇಳಿ ಎಲ್ಲರಿಗೂ ತುಂಬಾ ಖುಷಿಯಾಗತ್ತೆ. ಆಗ ಸಿಹಿ ಸ್ಕೂಲ್ ವಿಷಯ ಪ್ರಸ್ತಾಪ ಮಾಡ್ತಾಳೆ ಸೀತಾ. ಆಗ ರಾಮ್ಗೆ ಸಿಹಿ ಬಸ್ಸಲ್ಲಿ ಹೋಗ್ತಾಳೆ ಅಂತ ಹೇಳಿದ್ ಕೇಳಿ ಸ್ವಲ್ಪ ಕೋಪ ಬರುತ್ತೆ. ಅದೇ ಕೋಪದಲ್ಲಿ ಸೀತಾ ಜೊತೆ ವಾದ ಮಾಡ್ತಾನೆ. ಆಗ ಸಿಹಿಗೆ ಸೀತಾರಾಮ್ ವಾದ ಮಾಡೋದನ್ನ ನೋಡಿ ಬೇಜಾರಾಗತ್ತೆ. ರಾಮ್ ಅಲ್ಲಿಂದ ಕೋಪ ಮಾಡಿಕೊಂಡು ಹಾಗೆ ಹೋಗ್ತಾನೆ. ಸೀತಾ ಕೂಡ ಅವನ್ನ ಸಮಾಧಾನ ಮಾಡೋಕ್ಕಾಗಿ ಹಿಂದೆನೆ ಹೋಗ್ತಾಳೆ. ಇನ್ನು ಭಾರ್ಗವಿ ಯಾರೂ ಇಲ್ಲದೆ ಇರೋ ಟೈಮ್ ನೋಡಿ ಸಿಹಿ ಹತ್ರ ಹೋಗಿ ಏನೇನೋ ಹೇಳಿ ಸಿಹಿ ಮನಸ್ಸಿಗೆ ತುಂಬ ಬೇಜಾರು ಮಾಡ್ತಾಳೆ. ರಾಮ್ನ ಸಮಾಧಾನ ಮಾಡೋಕ್ಕೆ ಸೀತಾ ಟ್ರೈ ಮಾಡ್ತಾಳೆ. ಆಗ ಸೀತಾ ಇಲ್ಲಿಂದ ಸ್ಕೂಲ್ ತುಂಬ ದೂರ ಇದೆ, ನಿಮಗೂ ಸುಮ್ಮನೆ ತೊಂದರೆ ಅಂತ ಹೇಳ್ತಾಳೆ. ಆಗ ರಾಮ್, ಸಿಹಿ ಯಾವತ್ತೂ ನನಗೆ ತೊಂದರೆ ಅಲ್ಲ, ಸಿಹಿಯ ಎಲ್ಲ ವಿಷಯನೂ ನನಗೆ ಗೊತ್ತಾಗಬೇಕು, ಬಿಕಾಸ್ ನಾನು ಅವಳ ಅಪ್ಪ ಅಂತ ಹೇಳ್ತಾನೆ. ಇನ್ಮೇಲೆ ನಿಮ್ಮನ್ನ ಕೇಳದೆ ಯಾವ ಡಿಸಿಷನ್ ತಗೊಳ್ಳೋದಿಲ್ಲ, ಸಾರಿ ಅಂತ ಸೀತಾ ಹೇಳಿದಾಗ ರಾಮ್ ಇದನ್ನು ಆದರೆ ಇನ್ಮೇಲೆ ನಾನು ತಗೋತೀನಿ ಅಂತ ಹೇಳ್ತಾನೆ. ಆಗ ಸೀತಾ, ನೋಡಿ ಇದು ದಬ್ಬಾಳಿಕೆ ಅಂತ ಸೀತಾ ಹೇಳಿದಾಗ ರಾಮ್, ಇದು ದಬ್ಬಾಳಿಕೆ ಅಲ್ಲ ಪ್ರೀತಿ, ಮೊದಲು ಅದನ್ನು ಎಕ್ಸ್ಪ್ರೆಸ್ ಮಾಡೋದು ಕಲೀರಿ ಅಂತ ಇಬ್ರು ಕಾಂಪ್ರೂವ್ ಆಗ್ತಾರೆ. ಇನ್ನು ಮಾರನೇ ದಿನ ಸಿಹಿನ ಸ್ಕೂಲ್ಗೆ ರಾಮ್ ಮತ್ತು ಸೀತಾ ಇಬ್ಬರೂ ಕೂಡ ಕರ್ಕೊಂಡು ಬರ್ತಾರೆ. ಆಗ ರಾಮ್, ತುಂಬ ದಿನ ಆದಮೇಲೆ ಕ್ಲಾಸಲ್ಲಿ ಕೂರ್ತಿದ್ಯಾ, ಕ್ಲಾಸ್ ಕೇಳೋಕ್ಕೆ ಬೋರ್ ಆಗತ್ತೆ ಅಂತ ಹೇಳ್ತಾನೆ. ಆಗ ಸಿಹಿ, ಅಪ್ಪ ನನಗೇನು ಬೋರ್ ಆಗ್ತಿಲ್ಲ, ನಾನು ಅಪ್ಪ ಅಮ್ಮನ ಜೊತೆ ಬರ್ತಿದ್ದೀನಿ ಅಂತ ಫುಲ್ ಖುಷಿ ಆಗ್ತಿದೆ ಅಂತ ಹೇಳ್ತಾಳೆ. ಆಗ ರಾಮ್, ಎಷ್ಟು ಖುಷಿ ಪಡ್ತಾಳೆ ನೋಡು ಸ್ಕೂಲ್ಗೆ ಬರೋದಕ್ಕೆ ಅಂತ ಹೇಳಿ ಅವಳ ಕೆನ್ನೆನಾಗಿಂತಾನೆ. ಸಿಹಿ ಅವಳ ಫ್ರೆಂಡ್ಗೆ ರಾಮ್ನ ತೋರಿಸಿ ಇವರು ನಮ್ಮ ಅಪ್ಪ ಅಂತ ಹೇಳ್ತಾಳೆ. ರಾಮ್ ಕೂಡ ಹಾಯ್ ಹೇಳ್ತಾನೆ. ಆಗ ಆ ಮಗು ಇದ್ದಿದ್ದು ಇವರು ಹೊಸ ಅಪ್ಪನ ಸಿಹಿ ಅಂತ ಕೇಳಿ ಇಬ್ರು ಖುಷಿಯಿಂದ ಸ್ಕೂಲ್ ಒಳಗೆ ಹೋಗ್ತಾರೆ. ಸಿಹಿ ಅದೇ ಬಾಗ್ಲು ಮನೆಯಲ್ಲಿ ನಿಂತ್ಕೊಂಡು ಇಬ್ರದ್ದು ಎಷ್ಟು ಕ್ಯೂಟ್ ಪೇರ್, ಖುಷಿಯಾಗಿದ್ದಾರೆ ಅಂತ ಖುಷಿ ಪಡ್ತಾ ಇರಬೇಕಾದ್ರೆ ಸಿಹಿಗೆ ಭಾರ್ಗವಿ ಹೇಳಿದ ಪ್ರತಿ ಮಾತುಗಳು ನೆನಪಾಗತ್ತೆ. ಆಗ ಸಿಹಿ, ಆದರೆ ಈ ಬಡ್ಡಿ ಬಂಗಾರಮ್ಮ ಆಂಟಿ ಯಾಕೆ ನಾನು ಅವ್ರ ಜೊತೆ ಇಲ್ಲ ಅಂದರೆ ಖುಷಿಯಾಗಿ ಇರ್ತಾರೆ ಅಂತ ಹೇಳಿದರು ಅಂತ ಅದನ್ನೇ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಇದು ನಾಳಿನ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.